ಮೊದಲನೇದಾಗಿ JK ಕನ್ನಡ ನ್ಯೂಸ್ದವರಿಗೆ ನಾನು ಸ್ವಾಗತ ಹೇಳುತ್ತೇನೆ. ತಥಾಗತ ಭಗವಾನ್ ಬುದ್ಧ ಹಾಗೂ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ವಂದಿಸುತ್ತಾ 2568ನೇ ವೈಶಾಖ ಬುದ್ಧ ಪೂರ್ಣಿಮೆಯನ್ನು ಇಂದಿರಾನಗರ ಹುಮನಾಬಾದದಲ್ಲಿ ದಿನಾಂಕ 23/5/2024ರಂದು ಆಚರಿಸಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಧರ್ಮರಾಯ ಗಾಂಗ್ರೆ ಅವರು ಹೇಳಿದ ಹಾಗೆ ಬೆಳಗ್ಗೆ ಆನಿಕುಳದಲ್ಲಿ ಪಂಚಶೀಲ ಜೆಂಡಾ ಹಾರಿಸಲಾಗ್ತದೆ. ಅದೇ ರೀತಿ 10 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ತದಲ್ಲಿ ಪಂಚಶೀಲ ಧ್ವಜವನ್ನು ಹಾರಿಸಿ ಸಾಯಂಕಾಲ 5 ಗಂಟೆಯಿಂದ ಭಗವಾನ್ ಬುದ್ಧರ ಭಾವಚಿತ್ರವನ್ನು ಹುಮನಾಬಾದ ಪ್ರಮುಖ ಬೀದಿಗಳಿಂದ ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತೇವೆ. ಹಾಗೂ ನನ್ನ ಈ ಭಗವಾನ್ ಬುದ್ಧರ ವೈಶಾಖ ಬುದ್ಧ ಪೂರ್ಣಿಮಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ತಾವೆಲ್ಲರೂ ಅವರ ತನ ಮನ ಧನ ಕಾಯಕದಿಂದ ಶ್ರದ್ಧೆಯಿಂದ ನನ್ನ ಜೊತೆಯಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಹಗಲಿರುಳು ದುಡಿತಾ ಇದ್ದಾರೆ. ಮತ್ತು ಹಿಂದೆಂದೂ ಆಗಲಾರ್ದ ಹಾಗೆ ಮುಂದೆ ಬರ್ತಕ್ಕಂಥ 23/5/2024ರಂದು ವೈಶಾಖ ಬುದ್ಧ ಪೂರ್ಣಿಮೆಯನ್ನು ಹುಮನಾಬಾದ ನಗರದ ಇಂದಿರಾನಗರದಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ಯಶಸ್ವಿಗೊಳಿಸ್ತೇವೆ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಈ ಭಗವಾನ್ ಬುದ್ಧರ ವೈಶಾಖ ಬುದ್ಧ ಪೂರ್ಣಿಮೆಯನ್ನು ಕೇವಲ ಇದು ಹುಮನಾಬಾದ ನಗರಕ್ಕೆ, ಬೀದರ್ ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಸೀಮಿತ ಅಲ್ಲ. ಇಡೀ ವಿಶ್ವದಾದ್ಯಂತ ವೈಶಾಖ ಬುದ್ಧ ಪೂರ್ಣಿಮೆಯನ್ನು ಇಡೀ ಜಗತ್ತಿನಾದ್ಯಂತ ಅತ್ಯಂತ ವೈಭವಪೂರ್ಣವಾಗಿ ಆಚರಿಸಲಾಗ್ತದೆ. ಭಗವಾನ್ ಬುದ್ಧರ ಮೂಲ ಸಂದೇಶ ಶಾಂತಿ ಸಂದೇಶ. ಈ ಭೂಮಿಗೆ ಮೊದಲನೇ ಭಗವಾನ್ ಬುದ್ಧರು ಶಾಂತಿ ಸಂದೇಶವನ್ನು ನೀಡಿದ್ದಾರೆ. ಈ ಭಾರತ ಭೂಮಿಯು ಭಗವಾನ್ ಬುದ್ಧರ ಭೂಮಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ಭಗವಾನ್ ಬುದ್ಧರ ವಿಚಾರವನ್ನು ಅಳವಡಿಸಿಕೊಂಡು ಇಡೀ ಮಾನವ ಕುಲ, ಇಡೀ ಜೀವರಾಶಿಗಳು ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲೆಂದು ಭಗವಾನ್ ಬುದ್ಧರು ಯಾವ ರೀತಿ ಹೇಳಿದಾರೋ ಅದೇ ರೀತಿ ನಾವೆಲ್ಲರೂ ಕೂಡ ಸಕಲ ಜೀವಿಗಳಿಗೆ ಅಲ್ಲಿ ಲೇಸು ಬಯಸುತ್ತಾ ದಿನಾಂಕ 23/5/2024ರಂದು ನಾವು ಹುಮನಾಬಾದ ನಗರದಲ್ಲಿ ವೈಶಾಖ ಬುದ್ಧ ಪೂರ್ಣಿಮೆಯನ್ನು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಮ್ಮ ಬೌದ್ಧ ಧರ್ಮದ ಬಂತೆಗಳಾಗಿರ್ತಕ್ಕಂಥ ಸಂಘರಕ್ಷಿತ ಬಂತೆಯವರು ಬರ್ತಾ ಇದ್ದಾರೆ. ಮತ್ತು ಹುಮನಾಬಾದ ತಾಲೂಕಿನ ಪ್ರಮುಖ ಎಲ್ಲ ಬೌದ್ಧ ಉಪಾಸಕರು ಮತ್ತು ಉಪಾಸಕರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅದು ಭಾವಚಿತ್ರ ಮುಖಾಂತರ, ಭಗವಾನ್ ಬುದ್ಧರ ಹಾಡುಗಳ ಮುಖಾಂತರ, ಭಗವಾನ್ ಬುದ್ಧರ ಸ್ಲೋಗನ್ ಮುಖಾಂತರ ಈ ಮೆರವಣಿಗೆ ಆಗ್ತದೆ. ಯಾವುದೇ ಇಲ್ಲಿ ಕುಣಿತ ಇರುವುದಿಲ್ಲ, ಯಾವುದೇ ಡ್ಯಾನ್ಸ್ ಇರುವುದಿಲ್ಲ. ಇದರಲ್ಲಿ ಮೊದಲನೇದು ಹುಮನಾಬಾದ್ ಈ ಸಮುದಾಯ ಭವನದಿಂದ ಬಸವೇಶ್ವರ ಸರ್ಕಲ್ ನಂತರ ಬಾಲಾಜಿ ಸರ್ಕಲ್, ನಂತರ ಸರ್ದಾರ್ ಪಟೇಲ್ ಚೌಕಲ್ಲಿಂದ ಅಂಬೇಡ್ಕರ್ ವೃತ್ತ ನಂತರ ಹಳೆ ತಹಸೀಲ್ ನಂತರ ಶಿವಾಜಿ ಚೌಕ್, ಮತ್ತು ಬಸವೇಶ್ವರ ಸರ್ಕಲ್, ಆ ನಂತರ ಇಂದಿರಾನಗರ ಹುಮನಾಬಾದ್ ಬಡಾವಣೆಗೆ ಸೇರುತ್ತದೆ. ಈ ಮೂಲಕ ಹುಮನಾಬಾದ ತಾಲೂಕಿನ ಬೌದ್ಧ ಉಪಾಸಕರಲ್ಲಿ ನಾನು ಸವಿನಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಬೌದ್ಧ ಉಪಾಸಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಎಲ್ಲ ಬೌದ್ಧ ಉಪಾಸಕರಲ್ಲಿ ಕೇಳಿಕೊಳ್ಳುತ್ತೇನೆ. ಹುಮನಾಬಾದ್ ಇಂದಿರಾನಗರದ ಸಮುದಾಯ ಭವನದಿಂದ ಮುಖಾಂತರ ಇವನು ಪ್ರಾರಂಭವಾಗ್ತದೆ. ತಥಾಗತ ಭಗವಾನ್ ಬುದ್ಧರಿಗೆ ವಂದನೆ ಸಲ್ಲಿಸುತ್ತಾ ವೈಶಾಖ ಪೂರ್ಣಿಮಾ ಆಚರಣೆಯನ್ನು ಆಶಿಸುತ್ತಿದ್ದಂಥ ಈ ಇಂದಿರಾನಗರ ಓಣಿಯಲ್ಲಿ ಈಗ ಧರ್ಮರಾಯ ಗಾಂಗ್ರೆ ಅವರ ಜೀವನ ಚರಿತ್ರೆಯನ್ನು ಹೇಳಿದರು. ನಾನು ಅವರಿಗೆ ಜ್ಞಾನ ಆದ ಮೇಲಕ್ಕೆ ಅವರು ಕೊಟ್ಟಂಥ ಸಂದೇಶಗಳನ್ನು ಹೇಳ್ತಾ ಇದ್ದೇನೆ. ಅವರು ಮೊದಲು ಶೀಲವನ್ನು ಪಾಲಿಸಬೇಕಂತ ಹೇಳಿದರು. ಶೀಲ ಪಾಲಿಸ್ತಾನೇನಪ್ಪ ಅಂದ್ರೆ ಅಷ್ಟಾಂಗಿಕ ಮಾರ್ಗವನ್ನು ಪಾಲನೆ ಮಾಡಬೇಕು. ಅಷ್ಟಾಂಗಿಕ ಮಾರ್ಗವನ್ನು ಪಾಲನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥ ವಿಕಾರಗಳನ್ನು ದೂರ ಆಗ್ತವೆ. ಹಾಗೆ ಮತ್ತೇನಪ್ಪ ಅಂದ್ರೆ ದಶಪಾರ್ಮಿತವನ್ನು
ಪಾಲನೆ ಮಾಡಬೇಕು. ದಶಪಾರಮಿತದಲ್ಲಿ ಹೇಳಿದ್ದಾರೆ ಭಗವಾನ್ ಬುದ್ಧರು ಏನಪ್ಪ ಅಂದರೆ ಶ್ರದ್ಧೆ ಮತ್ತು ವೀರ್ಯ ಅಂತಂದರೆ ಶೌರ್ಯ. ಈ ಶ್ರದ್ಧಾ ಇರಬೇಕು, ಭಕ್ತಿ ಭಾವನಾ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಿಂದ ಏನಪ್ಪ ಅಂದ್ರೆ ನಾವು ಕೆಲಸ ಮಾಡಿದರೆ ನಮಗೇನಪ್ಪ ಅಂದರೆ ಈ ಬುದ್ಧನ ಜ್ಞಾನವನ್ನೇನಾಗ್ತದೆ, ಭಗವಾನ್ ಏನು ಹೇಳಿದ್ದಾರೆ ಅಂದರೆ ನಾನು ಮಾರ್ಗದಾತ ಇದ್ದೀನಿ, ಆದರೆ ಮೋಕ್ಷದಾತನಲ್ಲ. ನೀವೇನಪ್ಪ ಅಂದ್ರೆ ಇದನ್ನ ನಡ್ಕೊಂಡು ಹೋದ್ರಿ ಅಂದ್ರೆ ಅಪ್ತದೀತ ಭವ ಅಂತ ಹೇಳಿ ನಿಮ್ಮನ್ನು ನೀವೇ ಪ್ರಕಾಶನ ಆಗ್ತೀರಿ ಅಂತ ಭಗವಾನ್ ಬುದ್ಧರು ಹೇಳಿದ್ದಾರೆ. ಅವ್ರ ಮಾರ್ಗವನ್ನು ನಾವು ಏನಪ್ಪ ಅಂದ್ರೆ ಅನಿಸ್ಕೊಂಡು ಹೋಗ್ಬೇಕು. ನಾವು ವಿಪಾಸನ ಮೆಡಿಟೇಷನು, ಆನ್ ಪಾನ್ ಸತಿ ಧ್ಯಾನ ಮೆಡಿಷನು, ಚಕ್ರಾನ ಮೆಡಿಷನ್ ಅಂತ ಹೀಗೆಲ್ಲ ಏನೋ ಅಂದ್ರೆ ಮೆಡಿಟೇಷನ್ ಹೇಳಿದ್ದಾರೆ. ಅವುಗಳನ್ನು ಮುಗಿಸ್ಕೊಂಡು ಅವನ್ನು ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಏನಪ್ಪ ಅಂದ್ರೆ ನಾವು ಮೋಕ್ಷವನ್ನು ಹೊಂದುತ್ತೇವೆ, ನಿರ್ವಾಣವನ್ನು ಹೊಂದುತ್ತೇವೆ ಮತ್ತು ಏನಪ್ಪ ಅಂದ್ರೆ ಬುದ್ಧರಲ್ಲಿ ಏನಪ್ಪ ಅಂದ್ರೆ ನಾವು ಲೀನ್ ಆಗ್ತೇವೆ ಅಂಥೇಳಿ ನಾನು ಇವತ್ತಿನ ಇಷ್ಟು ಮಾತು ಮುಗಿಸ್ತೀನಿ. ಧನ್ಯವಾದ. JKT ಅವರಿಗೆ ಸ್ವಾಗತ. ಜೈ ಭೀಮ್, ನಮೋ ಬುದ್ಧಾಯ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಥಾಗತ ಭಗವಾನ್ ಬುದ್ಧವರ ವೈಶಾಖ ಪೂರ್ಣಿಮೆಯಂದು ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತಿದೆ ಇಂದಿರಾನಗರ ಹುಮನಾಬಾದ್ನಲ್ಲಿ. ಈ ಪೂರ್ಣೆ ಬಗ್ಗೆ ಪೂರ್ವ ಸಿದ್ಧತೆ ಬಗ್ಗೆ ಒಂದು ಸಭೆಯನ್ನು ಕರೆದು ಒಂದು ಕಮಿಟಿಯನ್ನು ರಚನೆ ಮಾಡಲಾಗುತ್ತದೆ. ಈ ಕಮಿಟಿಯಲ್ಲಿ ಗೌತಮ್ ಮೇಟಿ ಅವರಿಗೆ ಅಧ್ಯಕ್ಷ ಮಾಡಲಾಗಿದೆ. ಅದೇ ರೀತಿ ಶ್ರೀಕಾಂತ್ ಅವರಿಗೆ ಕಾರ್ಯಾಧ್ಯಕ್ಷ ಮಾಡಲಾಗ್ತದೆ. ಮತ್ತು ಎಲ್ಲರೂ ನಮ್ಮ ರಾಹುಲು, ಅಣಕರಾವ್ ಜಂಜೀರು, ನಮ್ಮ ಬಾಬುರಾವ್ ಜಾನಿಯವರವರು, ಸುಮಾರು ಓಣಿಯಲ್ಲಿ ಇದ್ದಂಥ ಎಲ್ಲ ಹಿರುಗಳು, ತಾಯಂದರು ಈ ಸಭೆಯಲ್ಲಿ ಭಾಗವಹಿಸಿದರು. ದಿನಾಂಕ 23/2024 ಬೆಳಗ್ಗೆ 9 ಗಂಟೆಗೆ ಕೆಳಗೆ ಆನೆಕೊಳದಲ್ಲಿ ವಂದನಾ ಕಾರ್ಯಕ್ರಮ, ಅದಾದ ನಂತರ ಇಂದಿರಾನಗರದಲ್ಲಿ ವಂದನಾ ಕಾರ್ಯಕ್ರಮ, ನಂತರ 11:30 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಹತ್ತಿರ ವಂದನಾ ಕಾರ್ಯಕ್ರಮ, ಮಧ್ಯಾಹ್ನ 1 ಗಂಟೆಗೆ ಸಮುದಾಯ ಭವನದಲ್ಲಿ ಊಟ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದ ಮೆರವಣಿಗೆ ಕಾರ್ಯಕ್ರಮವನ್ನು ಅದರ ಅಧ್ಯಕ್ಷರಾದಂಥ ರವಿ ಮಾಳಿಗೆ ಅವರು ಸಾಯಂಕಾಲ 5 ಗಂಟೆಯಿಂದ ಮೆರವಣಿಗೆಯನ್ನು ಚಾಲು ಹೋಗ್ತದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಬರ್ತಕ್ಕಂಥ ಅಂಬೇಡ್ಕರ್ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಬಿಳಿಯ ವಸ್ತ್ರವನ್ನು ಧರಿಸಿಕೊಂಡು ಬರಲಾಗುತ್ತದೆ. ಮೇಲುಗಡೆ ಪಂಚಶೀಲ ಧ್ವಜವನ್ನು ಬರಲಾಗುತ್ತದೆ. ಈ ಕಾರ್ಯಕ್ರಮವನ್ನು ಬಹಳಷ್ಟು ಶಾಂತಿಯಿಂದ ತಥಾಗತ ಭಗವಾನ್ ಬುದ್ಧವರ ಜೀವನ ಸಂದೇಶವನ್ನು ಈ ಜಗತ್ತಿಗೆ ಸಾರಲು ಈ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಳಲಾಗಿದೆ. ತಥಾಗತ ಭಗವಾನ್ ಬುದ್ಧವರು ವೈಶಾಖ ಬುದ್ಧ ಪೂರ್ಣಿಮೆಯಲ್ಲಿ ಅಂದೇ ಅವರು ಲುಂಬಿನಿ ವನದಲ್ಲಿ ಅವರು ಜನ್ಮ ತಾಳಿದರು. ಅದೇ ವೈಶಾಖ ಪೂರ್ಣಿಮೆಯಂದು ಬುದ್ಧಗಯದಲ್ಲಿ ಅವರು ಜ್ಞಾನವಾಯಿತು. ಅದೇ ರೀತಿ ವೈಶಾಖ ಪೂರ್ಣಿಮೆಯಂದು ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದರು. ಭಗವಾನ್ ಬುದ್ಧವರು ಶಾಕ್ಯ ಮತ್ತು ಕೂಲಿ ಸಮಾಜದಲ್ಲಿ ನೀರಿನ ಸಲುವಾಗಿ ಒಂದು ಭಿನ್ನಾಭಿಪ್ರಾಯ ಆಗಿತ್ತು. ಆ ನೀರಿನ ಸಮಸ್ಯೆಯಿಂದ ಕೆಳಗಡೆ ಕೂಲಿ ಸಮಾಜಕ್ಕೆ ನೀರು ಬಿಡುವಂಥ ನಮ್ಮ ಸಮಿತಿಯಲ್ಲಿ ಅವರು ನಿರ್ಧಾರ ಮಾಡಲಾಗಿತ್ತು. ಆದರೆ ಸಮಿತಿಯಿಂದ ಅದಕ್ಕೆ ವಿರುದ್ಧ ಮಾಡಿದರು. ಅದಕ್ಕೆ ಭಗವಾನ್ ಬುದ್ಧ ಅಲ್ಲಿ ಮೊದಲನೇ ಹೆಸರು ಅವರು ಸಿದ್ಧಾರ್ಥ ಅಂತ. ಅವರು ಈ ಪ್ರಕೃತಿಯಲ್ಲಿ ಗಾಳಿ, ನೀರು, ಬೆಳಕು ಪ್ರತಿಯೊಂದು ಮನುಷ್ಯಗೆ ಬೇಕಾಗ್ತದೆ. ಕೆಳಗಡೆ ಕೂಲಿ ಸಮಾಜಕ್ಕೆ ನೀರು ಕೊಡಬೇಕಾಗ್ತದೆ ಅಂತ ಭಗವಾನ್ ಬುದ್ಧ ಹೇಳಿದ್ರೆ, ನಾವಿಲ್ಲಿ ನಿರ್ಧಾರ ಮಾಡಿದೆವು ನೀರು ಕೊಡಬಾರ್ದಂತ, ತಾವು ನೀರು ಕೊಡಬೇಕಂತ ಹೇಳ್ತೀರಿ, ನಮ್ಮ ಕಮಿಟಿ ನೀವು ವಿರುದ್ಧ ಮಾಡಿದಿರಿ ಅಂತಂದು ಭಗವಾನ್ ಬುದ್ಧ ಅವರಿಗೆ ಗಡಿಪಾರ ಶಿಕ್ಷೆ ಅರ್ಥಾತ್ ಮತ್ತು ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ. ಅದರ ಕಡೆಯಿಂದ ಭಗವಾನ್ ಬುದ್ಧ ಅವರು ಎಂಬುದು ನಮಗೆ ಗಲ್ಲು ಶಿಕ್ಷೆ ಬೇಡ, ನಾನು ಗಡಿಪಾರ ಆಗ್ತೀನಿ ಅಂತ ಕೇಸಿ ಹಾಡು ಆಗಲೇ ತಮ್ಮ ತಾಯಿ, ತಂದೆ, ಹೆಂಡತಿ, ಮಕ್ಕಳು ಎಲ್ಲರಿಗೆ ಊರು ಜನರಿಗೆ ಹೇಳಿ ಅವರೆಂಬುದು ಮನೆಯಿಂದ ಹೊರಟೋಗ್ತಾರೆ. ಅವರಿಗೆ ಜ್ಞಾನ ಆದ ನಂತರ ಈ ಇಡೀ ಜಗತ್ತಿಗೆ ಅವರೆಂಬುದು ಪ್ರಜ್ಞಾಶೀಲ ಕರುಣೆ ಎಂಬುದು ಸಾರಿಬಿಟ್ಟಿದ್ದಾರೆ. ಇವತ್ತು ನಾವು ಇಂದಿರಾನಗರದಲ್ಲಿ ಈ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ ಇದು ಎಲ್ಲ ಭಗವಾನ್ ಬುದ್ಧರು ಏನು ಪ್ರಜ್ಞಾಶೀಲ ಕರುಣ ಮತ್ತು ಅವ್ರದ್ದು ಸಂದೇಶ ಎಲ್ಲರಿಗೂ ಗೊತ್ತಾಗಲಿ ಅಂತ ನಾವಿಲ್ಲಿ ಬುದ್ಧ ಪೂರ್ಣಿಮೆ ಆಚರಣೆ ಮಾಡಲಾಗ್ತದೆ. ಧನ್ಯವಾದಗಳು. TVS
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.